ಹಲೋ. ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಮೈ ಬಾಡಿ ಕಾನ್ವರ್ಸೇಷನ್. ಗ್ರೀಟಿಂಗ್ ಎರಡು ಕ್ವೆಶನ್ಸ್ ಇದೆ. ಗ್ರೀಟಿಂಗ್ ಎರಡು ಫಸ್ಟು ಮಕ್ಕಳ ಸೆಮಿ ಸರ್ಕಲ್ ಕೂತು ಇವತ್ತು ನಾನು ನಮಗೆ ಒಂದೆರಡು ಗ್ರೀಟಿಂಗ್ ಕ್ವಶನ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಗ್ರೀಟಿಂಗ್ಸ್. ಈಗ ಫಸ್ಟು ಹಲೋ ಹಿ. ಹಲೋ ಯಾರು ಮೀಟ್ ಮಾಡೋವಾಗ ನಾವು ಫಸ್ಟ್ ಹೆಂಗೆ ಹೇಳ್ತೀವಿ? ಮೀಟ್ ಮಾಡೋವಾಗ ಹಲೋ ಅಂತ ನಾವು ಹಲೋ ಅಂತ ಗ್ರೀಟ್ ಒಬ್ರಿಗೊಬ್ರು ಪರಿಚಯ ಮಾಡೋಕ್ಕೆ ಮುಂಚೆ ನಾವು ಪರಿಚಯ ಮಾಡ್ಕೋಬೇಕು. ಹಲೋ ಅಂತ ಹೇಳಬೇಕು. ಹೀ ಅಂತಲೇ ಹೇಳಬೇಕು. ಹಲೋ ಐ ಆಮ್ ಸುರೇಶ್. ಒಂದು ಹುಡುಗ ಹೇಳಿದ ಹುಡುಗಿ ಹೇ ಐ ಆಮ್ ಸೀತಾ ಆ ಕಡೆಯಿಂದ. ಇದು ಗ್ರೀಟಿಂಗ್ ಪ್ರಾಕ್ಟೀಸ್ ಮಾಡಿಸು. ಹಲೋ ಹೀನ ಪ್ರಾಕ್ಟೀಸ್ ಮಾಡಿ ಎರಡು ಮಕ್ಕಳು ಇಲ್ಲ ಫುಲ್ ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡಿಸು. ನೆಕ್ಸ್ಟ್ ಕ್ವಶನ್ಸ್. ಇವಾಗ ಎರಡು ಕ್ವಶನ್ಸ್ ಹೇಳ್ಕೊಡ್ತಾ ಇದ್ದೀನಿ ಕಲ್ತು ಇಂಗ್ಲೀಷಲ್ಲಿ. ಈಗ ನೀ ಎಲ್ಲೋ ಹೋಗಿರ್ತೀಯ, ಎಲ್ಲಿ ಹೋಗಿದೀಯಾ ಅಂತ ಕೇಳಬೇಕು. ಅದಕ್ಕೇನು ಹೇಳಬೇಕು? ವೇರ್ ಹ್ಯಾವ್ ಯು ಬೀನ್. ಎಲ್ಲಿ ಹೋಗಿದ್ದೆ ಅನ್ನೋದಕ್ಕೆ ವೇರ್ ಹ್ಯಾವ್ ಯು ಬೀನ್ ಅಂತ ಹೇಳ್ಬಿಟ್ಟು ಅದನ್ನು ಹೋಲ್ ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡಿ. ಆವಾಗ ಐ ಹ್ಯಾವ್ ಬೀನ್ ಟು ದ ಹಾಸ್ಪಿಟಲ್ ಅಂತ ಹೇಳ್ಬೋದು. ಇನ್ನು ಯಾವುದಾದ್ರೂ ಎಲ್ಲಿಗೆ, ಅದು ಟೆಂಪಲ್ ಇರ್ಬೋದು, ಸ್ಕೂಲ್ ಇರ್ಬೋದು, ವಿಲೇಜ್ ಇರ್ಬೋದು, ಏನು ಬೇಕೋ ಅದು ಕನ್ನಡದಲ್ಲಿ ಹೇಳಿದ್ರೆ ಅದು ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಿಸಿ. ಆಯಿತಾ? ಇದು ಮೊದಲನೇ ಸೆಟ್ ಆಫ್ ವೇರ್ ಹ್ಯಾವ್ ಯು ಬೀನ್, ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ಎಲ್ಲ ಹೋಲ್ ಕ್ಲಾಸ್ ಈ ಎರಡನ್ನೂ ಹೇಳಿದ್ಮೇಲೆ ಕ್ವಶನ್ ಆನ್ಸರ್ನ ಅದನ್ನ ಕಾನ್ವರ್ಸೇಷನ್ ಸರ್ಕಲಲ್ಲಿ ರಿಪೀಟ್ ಮಾಡಿಸಿ. ಫಸ್ಟ್ ಮಗು ಸೆಕೆಂಡ್ ಮಗು ಕೇಳೋದು ವೇರ್ ಹ್ಯಾವ್ ಯು ಬೀನ್, ಆ ಮಗು ಐ ಹ್ಯಾವ್ ಬೀನ್ ಟು ಹಾಸ್ಪಿಟಲ್, ಸೆಕೆಂಡ್ ಮಗು ಉತ್ತರ ಹೇಳಿ, ಆಮೇಲೆ ಸೆಕೆಂಡ್ ಮಗು ಥರ್ಡ್ ಮಗುಗೆ ಕ್ವಶನ್ ಕೇಳೋದು. ಇದನ್ನು ಫುಲ್ ಕಾನ್ವರ್ಸೇಷನ್ ಸರ್ಕಲಲ್ಲಿ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಕ್ವಶನ್. ವೈ ವಾಟ್ ಈಸ್ ರಾಂಗ್. ಮಗು ಸುಮ್ಮನೆ ಕೂತಿರ್ತೀವಿ, ಬೇಜಾರಾಗಿ ಕೂತಿರುತ್ತೆ ಅಂತ ಹೇಳ್ಕೊಳ್ಳಿ ಹುಷಾರಲ್ಲಿ. ಅವಾಗ ಈ ಪ್ರಶ್ನೆ ಏನಾಗಿದೆ ಅಂತ ಕೇಳೋದಕ್ಕೆ ವೈ ವಾಟ್ ಈಸ್ ರಾಂಗ್ ಈ ಅರ್ಥ ಹೇಳಬೇಕು. ಮಗಳಿಗೆ ಕೂತಿರ್ತೆ ಬೇಜಾರಾಗ ಕೇಳ್ಬೋದಲ್ವಾ, ಆಗ ಈಗ ಕೇಳೋ ಕ್ವಶನ್ ಇದು ಅಂತ ಹೇಳ್ಬಿಟ್ಟು ವೈ ವಾಟ್ ಈಸ್ ರಾಂಗ್ ಅಂದಾಗ ಆ ಮಗು ಮೈ ಹೆಡ್ ಈಸ್ ಏಕಿಂಗ್, ತಲೆ ನೋವ್ತಾ ಇದೆ ಅಂತ ಹೇಳ್ಬೋದು. ಇಲ್ಲದೇ ಇದ್ದರೆ ವಾಟ್ ಈಸ್ ರಾಂಗ್, ಐ ಹ್ಯಾವ್ ಎ ಫೀವರ್, ವಾಟ್ ಈಸ್ ರಾಂಗ್, ಐ ಹರ್ಟ್ ಮೈ ಲೆಗ್. ಏನು ನೋವಿದೆಯೋ ಅದನ್ನು ಹೇಳೋದಕ್ಕೆ ಈ ಕ್ವಶನ್ ಬಳಕೆ ಮಾಡೋದು, ಕ್ವಶನ್ ಆನ್ಸರ್. ಇದನ್ನು ಹೋಲ್ ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಬೈ ಹ್ಯಾಟ್ ಆದಮೇಲೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಿಸಿ. ಇನ್ನೊಂದು ಸೆಟಪ್, ವಾಟ್ ಡಿಡ್ ದ ಡಾಕ್ಟರ್ ಸೇ. ಈಗ ಅದು ಮಗು ಈಗ ಹಾಸ್ಪಿಟ್ಲ್ಗೆ ಹೋಗಿದ್ದಕ್ಕೋಸ್ಕರ ಏಕಿಂಗ್ ಎಲ್ಲ ಹೇಳ್ತಾ ಇದೆ ಅಲ್ವಾ. ಆಗ ನೆಕ್ಸ್ಟ್ ಕ್ವಶನ್, ವಾಟ್ ಡಿಡ್ ದ ಡಾಕ್ಟರ್ ಸೇ. ಡಾಕ್ಟ್ರು ಏನು ಹೇಳಿದ್ರು? ಈ ಗೇವ್ ಮಿ ಮೆಡಿಸನ್, ಈ ಗೇವ್ ಮಿ ಆಯಿಂಟ್ಮೆಂಟ್, ಏನಾದರೂ ಸರಿ. ಇದನ್ನು ಪ್ರಾಕ್ಟೀಸ್ ಹೋಲ್ ಕ್ಲಾಸ್ಗೆ. ವಾಟ್ ಡಿಡ್ ದ ಡಾಕ್ಟರ್ ಸೇ, ಈ ಗೇವ್ ಮಿ ಮೆಡಿಸನ್, ವಾಟ್ ಡಿಡ್ ದ ಡಾಕ್ಟರ್ ಸೇ, ವಾಟ್ ಇಸ್ ಅದು ಕ್ವಶನ್ ಪ್ರಾಕ್ಟೀಸ್ ಮಾಡಿ ಆನ್ಸರ್ ಪ್ರಾಕ್ಟೀಸ್ ಹೋಲ್ ಕ್ಲಾಸ್ಗೆ. ಆಮೇಲೆ ಕಾನ್ವರ್ಸೇಷನ್ ಸರ್ಕಲ್ ಪ್ರಾಕ್ಟೀಸ್. ಕೊನೆ ಲಾಸ್ಟ್ ಸ್ಟೆಪ್ ಏನು ಅಂದರೆ ಈ 3 ಕ್ವಶನು ಒಟ್ಟಿಗೆ ಕಾನ್ವರ್ಸೇಷನ್ ಸರ್ಕಲಲ್ಲಿ ಮಾಡಿ. ಫಸ್ಟ್ ಮಗು ಸೆಕೆಂಡ್ ಮಗುಗೆ ಮೊದಲು ವೇರ್ ಹ್ಯಾವ್ ಯು ಬೀನ್ ಅನ್ನತ್ತೆ, ಸೆಕೆಂಡ್ ಮಗು ಹ್ಯಾವ್ ಬೀನ್ ಟು ಹಾಸ್ಪಿಟಲ್. ವೈ ವಾಟ್ ಈಸ್ ರಾಂಗ್ ಅನ್ನತ್ತೆ ಫಸ್ಟ್ ಮಗು. ತಿರ್ಗಾ ಐ ಹ್ಯಾಡ್ ಎ ಫೀವರ್ ಅಂತ. ತಿರ್ಗಾ 3ನೇ ಕ್ವಶನ್ ವಾಟ್ ಡಿಡ್ ದ ಡಾಕ್ಟರ್ ಸೇ, ಗೇವ್ ಮಿ ಮೆಡಿಸನ್. 3 ಕ್ವಶನ್ ಆನ್ಸರ್ ಲೈನಾಗಿ ಮೊದಲನೇ ಮಗು 2ನೇ ಮಗು ಕೇಳುತ್ತೆ ಕೊನೆಯ ಸ್ಟೆಪ್ಪಲ್ಲಿ. ಆಮೇಲೆ 2ನೇ ಮಗು 3ನೇ ಮಗು ಹೇಳಿ ಈ ಥರ ಕಾನ್ವರ್ಸೇಷನ್ ಸರ್ಕಲ್ನ ಕಂಪ್ಲೀಟ್ ಮಾಡಿ. ಫಸ್ಟು ಒಂದೊಂದು ಕ್ವಶನ್ನೇ ಪ್ರಾಕ್ಟೀಸ್ ಮಾಡಿಸಿ, ಆಮೇಲೆ 3 ಕ್ವಶನ್ ಒಟ್ಟಿಗೆ ಕಾನ್ವರ್ಸೇಷನ್ ಸರ್ಕಲ್ ಎಲ್ಲ ತರೋ ಆದಮೇಲೆ ಆಗುತ್ತೆ ಖಂಡಿತ. ಒಂದು ವೀಕ್ 1 ಮಂತೆಲ್ಲ ಇದೆ ಅಲ್ವಾ. ಓಕೆ, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್.